ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಾಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿಮಗೆಲ್ಲರಿಗೂ ಕೂಡ ಕೃಷ್ಣನ ಈ ವಚನಾಮೃತಕ್ಕೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಭಕ್ತಿಪೂರ್ವಕವಾಗಿರುವಂತಹ ನಮನಗಳನ್ನು ಲೈಕ್ ಮಾಡುವುದರ ಮೂಲಕ ಸಲ್ಲಿಸಿ. ಹಾಗಾದರೆ ಬನ್ನಿ ಈ ಕೃಷ್ಣನ ವಚನಾಮೃತವನ್ನು ನಮ್ಮ ಮನಸ್ಸಾರೆ ಭಕ್ತಿಯಿಂದ ಕೇಳೋಣ. ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಸೋತವರು ನಾಳೆ ಗೆಲ್ಲುತ್ತಾರೆ. ಇವತ್ತು ತುಳಿದವರು ನಾಳೆ ಭಗವಂತನಿಂದಲೇ ತುಳಿಯಲ್ಪಡುತ್ತಾರೆ. ಇದು ಸತ್ಯ. ಅರ್ಥವಿಲ್ಲದೆ ಇರುವಂತಹ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗೆಯೇ ನಿನ್ನ ಜೀವನದಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದವರ ಜೊತೆಗೆ ನೀನು ಸಮಯವನ್ನು ಕಳೆದರೆ ನಿನ್ನ ಇಡೀ ಜೀವನವೇ ವ್ಯರ್ಥವಾಗುವುದು. ನಂಬಿಕೆಯೇ ಜೀವನ, ನಂಬಿಕೆಗೆ ಜೀವನದ ಸ್ನೇಹ. ನಂಬಿಕೆ ಇದ್ದರೆ ಬಾಳಲ್ಲಿ ನಂದಾದೀಪವು. ನಂಬಿಕೆ ಇಲ್ಲದೆ ಇದ್ದರೆ ಮಾಡಿದ್ದೆಲ್ಲವೂ ಕೂಡ ಕಾಡುವುದು ಪಾಪದ ಒಂದು ಪ್ರತೀಕವು. ಗೆದ್ದವನು ಕತ್ತೆಯ ಬಗ್ಗೆ ಕಥೆಯನ್ನು ಹೇಳಿದರೂ ಕೂಡ ಅದು ಜನರಿಗೆ ಶ್ರೇಷ್ಠವಾಗಿಯೇ ಇರುತ್ತದೆ. ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೂಡ ಅದು ಕೆಟ್ಟದ್ದಾಗಿಯೇ ಕಾಣುತ್ತದೆ. ಚಿಕ್ಕದ್ದು ಎನ್ನುವಂತಹ ಕೆಲಸಗಳು ಈಗಲೇ ಚೆನ್ನಾಗಿ ಮಾಡು, ಆಗ ದೊಡ್ಡ ಕೆಲಸಗಳು ತಾನಾಗಿಯೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ದಡ್ಡನಾದರೂ ಕೂಡ ನಾಲಿಗೆ ಬಿಗಿ ಹಿಡಿದರೆ ಅವನು ವಿವೇಕಿ ಎನಿಸಿಕೊಳ್ಳುತ್ತಾನೆ. ಚಿಂತೆ ಮಾಡುವುದು ನಿಜಕ್ಕೂ ಕೂಡ ಒಳ್ಳೆಯದಲ್ಲ. ಅದು ನಾಳಿನ ಸಮಸ್ಯೆಗಳನ್ನು ಪರಿಹರಿಸುವ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡಿಬಿಡುತ್ತದೆ. ನಾವು ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬೇಕು. ಈ ಕ್ಷಣ, ಈ ದಿನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ನಾಳೆಯ ಜೀವನ ಎನ್ನುವುದು ಪರಿಪಕ್ವವಾಗುವುದು. ನಾವು ಅಂದುಕೊಂಡಂತಹ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾಗುವುದು. ನಿನ್ನನ್ನು ತಿರಸ್ಕರಿಸಿದವರಿಗೆ ಏನು ಹೇಳದೆಯೇ ಸಮಯಕ್ಕೆ ಬಿಟ್ಟು ಬಿಡು. ಒಂದು ದಿನ ಸಮಯವೇ ನಿನ್ನನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತದೆ. ನಾವು ಹೇಗೆ ಬದುಕಬೇಕು ಅಂದರೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದಾಗಿ ಮಾತನಾಡಿದರೆ ಹಾಗೆಯೇ ಮಾತನಾಡಿದವರನ್ನ ಈ ಜಗತ್ತು ಕೆಟ್ಟದ್ದಾಗಿಯೇ ನೋಡುತ್ತದೆ. ನಿನಗೆ ಬೆಲೆ ಕೊಡುವಂತಹ ಪಾಪಿಗಳಿಗೆ ನಿನ್ನ ಗೆಲುವು ಎನ್ನುವುದು ಉತ್ತರವಾಗಬೇಕು. ಯಾರು ನಿನ್ನನ್ನು ಕೀಳಾಗಿ ಕಾಣುತ್ತಾರೆಯೋ ಅವರೆದುರೇ ನೀನು ಬೆಳೆದು ನಿಲ್ಲಬೇಕು. ನಿನ್ನನ್ನು ಕಣ್ಣೀರು ಹಾಕುವಂತೆ ಮಾಡಿದವರು ಅವರು ನಿನ್ನ ಕಣ್ಣೆದುರೇ ಕಣ್ಣೀರನ್ನು ಸುರಿಸುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ನಿನ್ನನ್ನು ಕಸದಂತೆ ಕಂಡವರಿಗೆ ನಿನ್ನ ಬೆಲೆ ತಿಳಿಯಬೇಕು ಅಂದರೆ ಅವರ ಮುಂದೆಯೇ ಬೆಳೆದು ನಿಲ್ಲು. ದೇವರು ನಿನಗೆ ಎಷ್ಟು ಕಷ್ಟಗಳನ್ನು ಕೊಡುತ್ತಾನೆಯೋ ಅಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆಸುತ್ತಾನೆ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಸಮಯ ಎನ್ನುವುದು ಬಂದೇ ಬರುತ್ತದೆ. ಸಮಯಕ್ಕೆ ಮಹತ್ವವನ್ನು ಕೊಡು. ಸಮಯ ನಿನಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಿನ್ನನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ. ಕಾದು ನೋಡುತ್ತಾ ಇರು. ಕರ್ಮ ಹೇಗೆ ತಿರುಗಿ ಅವರಿಗೆ ಬಂದೇ ಬರುತ್ತದೆ. ನಿನ್ನನ್ನು ತುಳಿದವರೇ ಮುಂದೊಂದು ದಿನ ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಕಾದು ನೋಡಬೇಕು ಅಷ್ಟೇ. ಅರ್ಜುನನು ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿಯೇ ಬರೆದಿದ್ದರೆ ನಾವು ಪ್ರಯತ್ನವನ್ನು ಪಟ್ಟು ಫಲವೇನು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನು ಕೊಡುತ್ತಾನೆ. ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದೆ. ಆದರೆ ಯಾರಿಗೆ ಗೊತ್ತು ಇವನು ಪ್ರಯತ್ನವನ್ನು ಪಟ್ಟರೆ ಮಾತ್ರ ಅದು ಅವನಿಗೆ ಸಿಗುತ್ತದೆ ಎಂದು. ಮೋಸ ಹೋದೆ ಎಂದು ಅಳಬೇಡ. ನಂಬಿಕೆ ದ್ರೋಹಿಗಳ ಸತ್ಯ ಬಯಲಾಯಿತು ಎಂದು ಖುಷಿಪಡು. ಮೋಸದ ಸತ್ಯ ತಿಳಿಸಿದ ಭಗವಂತ ನಿನಗೆ ಖಂಡಿತವಾಗಿಯೂ ಕೂಡ ಕಷ್ಟಗಳನ್ನು ಕಳೆದು ತುಂಬ ಒಳ್ಳೆಯ ಸಮಯ
ದಿನಗಳನ್ನು ಕೊಟ್ಟೇ ಕೊಡುತ್ತಾನೆ. ಕಾದು ನೋಡು, ಆ ಭಗವಂತನ ಮೇಲೆ ನಂಬಿಕೆಯನ್ನ ಇಡು. ನೀನು ಕಷ್ಟಗಳಿಂದ ಬೆಂದು ಹೋಗಿದ್ದರೂ ಕೂಡ ನಿನ್ನನ್ನು ತಿರುಗಿಯೂ ಕೂಡ ನೋಡದ ಜನಗಳನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ನಿನ್ನನ್ನು ಕೀಳಾಗಿ ಕಂಡವರೇ ಮುಂದೊಂದು ದಿನ ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಕಾದು ನೋಡಬೇಕು ಅಷ್ಟೇ. ಇನ್ನೊಬ್ಬರನ್ನ ನೆಮ್ಮದಿಯನ್ನ ಬೆಂಕಿ ಹಚ್ಚಿ ಸಂತೋಷ ಪಡುವುದಕ್ಕೆ ಪ್ರಯತ್ನವನ್ನು ಪಡಬೇಡಿ. ಏಕೆಂದರೆ ಕೊನೆಗೆ ನಿನ್ನನ್ನು ಆ ಬೆಂಕಿ ಹಚ್ಚಿಯೇ ಸುಡುತ್ತಾರೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಕಾಲಚಕ್ರದ ಆಟದ ಮುಂದೆ ಯಾರೊಬ್ಬರ ಆಟವೂ ಕೂಡ ನಡೆಯುವುದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಎನ್ನುವುದು ತಪ್ಪಿದ್ದಲ್ಲ. ಒಬ್ಬರನ್ನ ನಂಬಿಸಿ ಮೋಸ ಮಾಡಿ ಗೆದ್ದೆ ಎಂದು ಮೆರೆಯಬೇಡ. ನಿನ್ನ ಅಂತ್ಯ, ನಿನ್ನ ಸರ್ವನಾಶ ನನ್ನಿಂದಲೇ ಆ ದಿನ ನಿನ್ನ ಗ್ರಹಚಾರ ಕೆಟ್ಟಾಗ ಎದುರಾಗುತ್ತದೆ. ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಕೊಡುತ್ತಾನೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ನಿನ್ನ ಕಣ್ಣೀರು ನೋವನ್ನ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಿನ್ನನ್ನು ತುಳಿದವರೇ ನಿನ್ನ ಕಾಲನ್ನು ಹಿಡಿಯುವಂತೆ ಆ ಸಮಯವನ್ನು ನಾನು ತರುತ್ತೇನೆ ಎಂದು ಹೇಳುತ್ತಾನೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ತುಂಬ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಯನ್ನು ಮಾಡಿಯೇ ನೀಡಿರುತ್ತೇನೆ ಎಂದು ಹೇಳುತ್ತಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ನಿನಗೆ ಮೋಸ ಮಾಡಿ ನಿನ್ನೆದುರು ಮೆರೆದವರು ಕಾಲ ಕಳೆದಂತೆ ನಿನ್ನ ಕಣ್ಣೆದುರೇ ಕೆಳಗೆ ಬಿದ್ದು ಹೇಗೆ ನೆರಳುತ್ತಾರೆ ಕಾದು ನೋಡು. ಮೆರೆದವರು ಭಗವಂತನು ಸಮಯವನ್ನು ಕರುಣಿಸಿದಾಗ ಕುಗ್ಗಲೇಬೇಕು, ಪಾತಾಳಕ್ಕೆ ಬೀಳಲೇಬೇಕು. ತಾಳ್ಮೆ ಎನ್ನುವುದು ಇರಲಿ, ನಂಬಿಕೆ ಎನ್ನುವುದು ಇರಲಿ. ಯಾವತ್ತಿಗೂ ಕೂಡ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನಿನಗೂ ಸಮಯ ಬಂದೇ ಬರುತ್ತದೆ. ಆಗ ನಿನ್ನದೇ ಕಾಲ, ತೀರ್ಪು ಕೂಡ ನಿನ್ನದೇ. ನಿಮಗೆ ಮೋಸ ಮಾಡಿದವರು ಚೆನ್ನಾಗಿಯೇ ಇದ್ದಾರೆ ಎಂದು ಕಣ್ಣೀರನ್ನು ಹಾಕಬೇಡ. ಅವರು ತೋಡಿರುವಂತಹ ಹಳ್ಳಕ್ಕೆ ಅವರೇ ಒಂದು ದಿನ ಬೀಳುತ್ತಾರೆ. ಮಾಡಿರುವಂತಹ ಪಾಪಕ್ಕೆ ಪ್ರಾಯಶ್ಚಿತ ಅವರ ಕುತಂತ್ರಕ್ಕೆ ಅವರೇ ಬಲಿಯಾಗುತ್ತಾರೆ. ಕೆಟ್ಟ ಜನಗಳಿಗೆ ಕಣ್ಣೀರು ಹಾಕಬೇಡ. ನಿಮ್ಮ ಕಾಲು ಎಳೆಯುವಂತಹ ಕೆಟ್ಟ ಜನಗಳನ್ನು ನಿಮ್ಮ ಕಾಲಿನಿಂದಲೇ ಹೊಸಕಿ ಹಾಕಬೇಕು. ಹಾಗಾದರೆ ನೀನು ಎತ್ತರಕ್ಕೆ ಬೆಳೆಯುವ ಕಡೆಗೆ ಗಮನವನ್ನು ಕೊಡು. ಆಗ ದುಷ್ಟರು ನಿನ್ನ ಕಾಲಿನ ಕೆಳಗೆ ಬಂದು ಬೀಳುತ್ತಾರೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ ಎನ್ನುವುದು ಸಿಗುತ್ತದೆ. ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ ಎನ್ನುವುದು ಸಿಗುತ್ತದೆ. ಕೆಲವರಿಗೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಫಲ ಸಿಗುವುದಿಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕೆಲಸವಾಗಬೇಕು. ಯಾವಾಗ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲವನ್ನು ಅಥವಾ ಪ್ರಯತ್ನಕ್ಕೆ ತಕ್ಕ ರೀತಿಯ ಫಲವನ್ನು ಕೊಡಬೇಕಾಗಿರುವುದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ತೊಂದರೆಗಳಿಗೆ ಎರಡು ಕಾರಣಗಳು ಅಂತೆ. ಒಂದು, ಕೆಟ್ಟವರ ಮೇಲೆ ನಂಬಿಕೆಯನ್ನು ಇಡುವುದು. ಇನ್ನೊಂದು, ಒಳ್ಳೆಯವರ ಮೇಲೆ ಸಂಶಯವನ್ನು ಪಡುವುದು. ನಿರಂತರವಾಗಿ ನೋವು ಅನುಭವಿಸಿರುವಂತಹ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ನೋವು ನಿನ್ನ ಹೃದಯದಲ್ಲಿ ಇರಲಿ, ಕಣ್ಣೀರಿನಲ್ಲಿ ಬೇಡವೇ ಬೇಡ. ನೊಂದ ಹೃದಯದ ಕಣ್ಣೀರಿನ ಶಾಪ ಎನ್ನುವುದು ಯಾವತ್ತಿಗೂ ಕೂಡ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇತರರನ್ನು ನೋಯಿಸುವಂತಹ ಕೆಲಸಕ್ಕೆ ಮುಂದಾಗದೇ ಇರಲಿ. ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಿಸುತ್ತದೆ. ನಿನಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಅಳಬೇಡ. ಮೋಸದಿಂದ ಕಲಿಯಬೇಕಾಗಿರುವಂತಹ ಮೊದಲ ಪಾಠವೇ ಯಾರನ್ನೂ ಕೂಡ ನಂಬಬಾರದು ಎನ್ನುವುದು. ನಿನ್ನ ನಂಬಿಕೆ ಕೊಂದವರನ್ನ ಮೊದಲು ದೂರ ಮಾಡು. ಅವರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡು. ನಿನ್ನ ಬೆಲೆ ತಿಳಿಯುವವರೆಗೂ ನಂಬಿಕೆ ಕಳೆದುಕೊಳ್ಳಲು ಬೇಡವೇ ಬೇಡ. ನಿನ್ನ ನಂಬಿಕೆ ಎನ್ನುವುದು ನಿನ್ನ ಮೇಲೆ, ನಿನ್ನ ಆತ್ಮವಿಶ್ವಾಸದ ಮೇಲೆ ಇರಲಿ. ಯಾವ ಬೇರೆ ವ್ಯಕ್ತಿಯ ಮೇಲೆ ಇಟ್ಟುಕೊಳ್ಳಬೇಡ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿ ಬಿಡುತ್ತಾನೆ. ಕಾರಣ ಇಷ್ಟೇ, ನಿನಗೆ ತಿಳಿಯದೆಯೇ ಇರುವಂತಹ ಸತ್ಯ ದೇವರಿಗೆ ತಿಳಿದಿರುತ್ತದೆ. ಹೆದರಿ ನಿಂತರೆ ನಿಲ್ದಾಣ, ಮುನ್ನುಗ್ಗಿದರೆ ಪ್ರಯಾಣ. ಪ್ರಯತ್ನವನ್ನು ಎಂದಿಗೂ ಕೂಡ ನಿಲ್ಲಿಸಬೇಡಿ. ಭರವಸೆಯನ್ನು ಯಾವತ್ತಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ದಿನ ಬಂದೇ ಬರುತ್ತದೆ. ಕರ್ಮ ಎನ್ನುವುದು ಹೇಳುತ್ತದೆ, ಕಾರಣವಿಲ್ಲದೆ ಯಾರನ್ನೂ ಕೂಡ ಸುಮ್ಮನೆ ಕೆಣಕಬೇಡ.
ಅದರಂತೆಯೇ ಹಾಗೆಯೇ ಕಾರಣ ಇಲ್ಲದೆ ನಿನ್ನನ್ನು ಕೆಣಕಿದವರಿಗೂ ಕೂಡ ಎಂದಿಗೂ ಕರುಣೆಯನ್ನು ತೋರಬೇಡ. ಎಷ್ಟೇ ನೋವಿದ್ದರೂ ಕೂಡ ಅಳಬೇಡ. ದೇವರು ಇದ್ದಾನೆ, ನನ್ನ ಜೊತೆ ಇದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಇಡು. ಎಲ್ಲ ನೋವುಗಳನ್ನು ನುಂಗಿ ಗೆಲ್ಲುತ್ತೀಯ. ನಿನ್ನನ್ನು ಬೇಡ ಎಂದು ಕೀಳಾಗಿ ಕಂಡವರೇ ನಿನ್ನ ಕಾಲನ್ನು ಹಿಡಿಯಲು ಮುಂದೆ ಬರುತ್ತಾರೆ. ಇದು ಜಗತ್ತಿನ ಸತ್ಯ. ನಗುವಿಗಿಂತ ಕಣ್ಣೀರೇ ಸತ್ಯಕ್ಕೆ ಸನಿಹವಿದ್ದಾಗ ನಾವು ಯಾರನ್ನೂ ಕೂಡ ನೋಡಿ ಬೇಕಾದರೂ ನಗಬಹುದು. ಆದರೆ ಕಣ್ಣೀರು ಹಾಗಲ್ಲ. ನಮ್ಮ ಹೃದಯ ತಟ್ಟಿದವರಿಗೆ ಮಾತ್ರ ಅದು ಸ್ಪಂದಿಸುತ್ತದೆ. ನಿನ್ನನ್ನು ಮರೆತು ಬದುಕುತ್ತಿರುವವರ ಮುಂದೆ ನೀನು ಮೆರೆಯುತ್ತಾ ಬದುಕಿದರೆ ಮಾತ್ರ ನಿನ್ನ ಜೀವನ ಸಾರ್ಥಕವಾಗುವುದು. ಇಲ್ಲಿ ನಿನ್ನವರು ಅಂತ ಯಾರೂ ಕೂಡ ಇಲ್ಲ. ಎಲ್ಲ ನಾಟಕ. ಎಚ್ಚರಿಕೆ, ಏಕೆಂದರೆ ನಿನ್ನ ಮುಂದೆ ನಗುತ್ತಾ ಮಾತನಾಡುತ್ತಾರೆ, ಒಳಗಡೆ ನಿನ್ನನ್ನು ಕಂಡರೆ ಸಾಕು ಕುದಿಯುತ್ತಾ ಇರುತ್ತಾರೆ. ಅದನ್ನು ಎಂದಿಗೂ ಕೂಡ ಮರೆಯಬೇಡ. ಮೋಸ ಹೋದೆ ಎಂದು ಅಳಬೇಡ. ಭಗವಂತ ನನ್ನೊಂದಿಗೆ ಇದ್ದಾನೆ ಎಂದು ನಂಬಿಕೆಯನ್ನಗಿಡು. ಏಕೆಂದರೆ ನಿನ್ನ ಕಣ್ಣೀರು ಆ ಭಗವಂತ ಶ್ರೀಕೃಷ್ಣನಿಗೆ ಮಾತ್ರ ಅರ್ಥವಾಗುವುದು. ದೇವರು ನಿನಗೆ ಕಷ್ಟವನ್ನು ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ. ಯಾರು ನಿನ್ನನ್ನು ಅಳುವಂತೆ ಮಾಡುತ್ತಾರೆಯೋ ಅವರಿಗೂ ಕೂಡ ನೀನು ಅದೇ ರೀತಿಯಾಗಿರುವಂತಹ ಶಿಕ್ಷೆಯನ್ನು ಕೊಡುವ ಸಲುವಾಗಿ. ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರು ಕಣ್ಣೀರನ್ನು ಇಡುವಂತಹ ಸಮಯವು ಬಂದೇ ಬರುತ್ತದೆ. ಕಾದು ನೋಡು. ಭಗವಂತ ಮೇಲೆ ನಂಬಿಕೆಯನ್ನಾಗಿಡು. ನಿನ್ನ ಎಲ್ಲ ನೋವಿಗೂ ಕೂಡ ತಕ್ಕ ರೀತಿಯ ಪ್ರತಿಫಲವನ್ನು ಆ ಭಗವಂತ ಕೊಡುತ್ತಾನೆ. ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳು ಕೂಡ ಸರಿಯಾದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತವೆ. ತಪ್ಪು ಯಾವಾಗಲೂ ಕೂಡ ತಪ್ಪೇ ಆಗಿರುವುದಿಲ್ಲ. ಆದರೆ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರಬಹುದು. ಯೋಚನೆಯನ್ನು ಮಾಡಿ ನೋಡಬೇಕು ಅಷ್ಟೇ. ಮೋಸಕ್ಕೆ ಸಾವು ಇಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಮಗೆ ಮೋಸವಾಗುವುದು ಖಚಿತ. ಮೋಸ ಅನ್ನುವುದು ಆ ದೇವರಿಗೆ ಬಿಟ್ಟಿಲ್ಲ, ಇನ್ನು ಈ ನರಮಾನವರಿಗೆ ಬಿಡುತ್ತದೆಯೇ? ಎಲ್ಲವೂ ಕೂಡ ನಾಟಕ. ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ ನಿನ್ನ ಬೆನ್ನ ಹಿಂದೆ ಬೇರೆಯದ್ದೇ ರೀತಿಯಲ್ಲಿ ಕುತಂತ್ರವನ್ನು ಮಾಡುತ್ತಾರೆ. ಯಾರನ್ನೂ ಕೂಡ ಸುಲಭವಾಗಿ ನಂಬಬೇಡ. ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧ ಜನರು ಮಾತ್ರ ಬೇಕಾಗುತ್ತಾರೆ ಎನ್ನುವುದನ್ನು ನೀನು ಮರೆಯಲೇಬೇಡ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ. ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿದೆ. ಯಾವುದೇ ಕಾರಣಕ್ಕೂ ಕೂಡ ಹೀಗೆ ಕೊರಗಬೇಡ. ಚಿಂತಿಸುವುದಕ್ಕೂ ಕೂಡ ಹೋಗಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಪಾಠವನ್ನು ಕಲಿಸುವ ಸಲುವಾಗಿ ಮಾತ್ರ ಬರುತ್ತಾನೆ ಎನ್ನುವುದನ್ನು ನೀನು ಮರೆಯಲೇಬೇಡ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ. ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದೂ ಇಲ್ಲ. ಬೇಕಾದವರೆಲ್ಲ ಕೈಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇನೆ ಎಂಬ ಭಯ ಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವಂತಹ ಮತ್ತು ಧೈರ್ಯವನ್ನು ತುಂಬುವಂತಹ ಒಂದೇ ಒಂದು ಮಾತು, ನನ್ನ ಪಾಲಿಗೆ ದೇವರು ಇದ್ದಾನೆ ಎಂದು. ಸತ್ಯವಾದ ಮಾತು ಇದು. ವಿಚಿತ್ರವಾದರೂ ಕೂಡ ಸತ್ಯ. ಭಗವದ್ಗೀತೆಯನ್ನು ಕೋರ್ಟಿನಲ್ಲಿ ಶಪಥ ವಿಧಿಗೆ ಉಪಯೋಗಿಸುತ್ತಾರೆ. ಆದರೆ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸುವುದಿಲ್ಲ. ಕಲಿಸಿದ್ದರೆ ಕೋರ್ಟಿನ ಮೊರೆಗೆ ಹೋಗುವಂತಹ ಸಮಯವೇ ಬರುತ್ತಾ ಇರಲಿಲ್ಲ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಾ ಇದ್ದಾರೆ ಎಂದು ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿವೆ. ಚಿಂತಿಸದಿರು, ನಂಬಿಕೆಯನ್ನಾಗಿಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ಬಂದೇ ಬರುತ್ತದೆ. ಜೀವನದಲ್ಲಿ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ಕೆಟ್ಟವರು ಯಾರೂ ಕೂಡ ಇಲ್ಲ. ನೀನು ಅನುಭವಿಸುವಂತಹ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠವನ್ನು ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕಲಿತುಕೋ. ಕಣ್ಣೀರು ಮಾತ್ರ ನಿನ್ನನ್ನು ಬದಲಿಸುವಂತಹ ಶಕ್ತಿಯನ್ನು ಹೊಂದಿದೆ.
ಪ್ರತಿಯೊಂದು ಕತ್ತಲೆಯ ಮನೆಗೂ ಕೂಡ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಎನ್ನುವುದು ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಕಷ್ಟದ ಜೀವನದಲ್ಲಿಯೂ ಕೂಡ ಸುಖದ ದಾರಿಗಾಗಿ ಒಂದು ದಾರಿ ಎನ್ನುವುದು ಇದ್ದೇ ಇರುತ್ತದೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಆದರೆ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಕೂಡ ಹುಟ್ಟಿರುತ್ತದೆ ಎನ್ನುವುದನ್ನು ನೀನು ಮರೆಯಲೇಬೇಡ. ನಿನ್ನ ನೋವುಗಳು ಹೇಳಲಾಗದಷ್ಟು ಇದ್ದರೂ ಕೂಡ ಯಾರ ಮುಂದೆಯೂ ಕೂಡ ವ್ಯಕ್ತಪಡಿಸಬೇಡ. ಏಕೆಂದರೆ ಇಲ್ಲಿ ಯಾರೂ ಕೂಡ ನಿನ್ನ ನಂಬಿಕೆಗೆ ಅರ್ಹರು ಅಲ್ಲವೇ ಅಲ್ಲ. ಕಷ್ಟಗಳು ಬಂದಾಗ ಸಹನೆ ಇದ್ದರೆ ಸಮಯವೂ ಕೂಡ ನಿನಗೆ ಸಹಕರಿಸುತ್ತದೆ. ಅದೇ ಒಂದು ವೇಳೆ ಸಹನೆ ಕಳೆದುಕೊಂಡರೆ ಸಮಯವೇ ನಿನ್ನನ್ನು ಸಮಸ್ಯೆಗಳ ಕಡೆಗೆ ದೂಡುತ್ತದೆ. ಹೃದಯದಲ್ಲಿಯೂ ಕೂಡ ಅಳಿಸಲಾಗದೇ ಇರುವಂತಹ ನೋವು ಆದರೂ ಕೂಡ ನಾವು ಬದುಕಲೇಬೇಕು. ಏಕೆ ಗೊತ್ತೇ? ನಾಳೆಯಾದರೂ ಕೂಡ ಸಂತೋಷ, ಖುಷಿ, ನೆಮ್ಮದಿ ಸಿಗಬಹುದು ಎನ್ನುವ ಭರವಸೆಯಲ್ಲಿ. ಅದೇ ಅಲ್ಲವೇ ಜೀವನ ಅಂದರೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.